ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಈ ಅಮಾವಾಸ್ಯೆಯ ಒಂದು ಶಕ್ತಿ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ ಅಂತ ನೀವು ತಿಳಿಬಹುದು. ಯೂನಿವರ್ಸಲ್ಲಿ ಯಾವುದು ಕೂಡ ಕಾರಣ ಇಲ್ಲದೆ ನಡೆಯೋದಿಲ್ಲ. ಸಾಕ್ಷಾತ್ ಮಹಾದೇವ ಅವರೇ ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಒಂದು ಸಂದೇಶ ಕೊಡಲಿಕ್ಕೆ ಅಂತ ನೀವು ತಿಳಿಬಹುದು. ಅಮಾವಾಸ್ಯೆ ಅಂದರೆ ಕೇವಲ ಕತ್ಲೆ ಅಲ್ಲ, ಅದೊಂದು ನಮ್ಮ ಹಳೆಯ ಕರ್ಮಗಳನ್ನು ಮತ್ತು ನೆಗೆಟಿವ್ ಎನರ್ಜಿನ ಪೂರ್ಣವಾಗಿ ದೂರ ಮಾಡುವಂಥ ಹೊಸ ಆರಂಭದತ್ತ ಸಾಗುವಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇದರಲ್ಲಿ ಅಡಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿರುವಂಥ ಗೊಂದಲಗಳು, ಆತಂಕ, ಜೀವನದಲ್ಲಿರುವಂಥ ಆಬ್ಸ್ಟಿಕಲ್ಸನ್ನು ನಿವಾರಣೆ ಮಾಡೋದಕ್ಕೆ ಈ ದಿನ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ನಮಸ್ಕಾರ, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಅಮಾವಾಸ್ಯೆ ಎಂದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾಗಿರುವಂಥ ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡುವಂತಹ 3 ಅದ್ಭುತವಾಗಿರುವಂಥ ಮೆಸೇಜಸನ್ನು ನಾವು ಈ ದಿನ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಶಿವನ ಒಂದು ಮಾರ್ಗದರ್ಶನ ಇದಕ್ಕೆ ಜೊತೆಯಾಗಿರುವಂಥದ್ದು. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ದಯವಿಟ್ಟು 1-2 ನಿಮಿಷ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಸಾಕ್ಷಾತ್ ಪರಶಿವನನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಪ್ರಶ್ನೆಯನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ. ಈ ಡಿವೈನ್ ಎನರ್ಜಿ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಟೈಪ್ ಮಾಡೋ ಮೂಲಕ ಈ ಒಂದು ಪಾಸಿಟಿವ್ ಎನರ್ಜಿನ ನಿಮ್ಮ ಜೀವನದಲ್ಲಿ ನೀವು ಬರಮಾಡ್ಕೋಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಜೀವನದಲ್ಲಿರುವಂತಹ ಬಹಳಷ್ಟು ಸಮಸ್ಯೆಗಳಿಗೆ ಕ್ರಿಸ್ಟಲ್ಗಳಲ್ಲಿ ಪರಿಹಾರವನ್ನು ತಗೋಬಹುದು. ನಿಮ್ಮ ಜಾತಕದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ರಕ್ಷಣೆಯನ್ನು ಕೂಡ ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿರುವಂತಹ ಒಂದು ಏನು ಸಮಸ್ಯೆಗಳಿದೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ, ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಆಗೋದಕ್ಕೆ ಕೂಡ ಈ ಒಂದು ಕ್ರಿಸ್ಟಲ್ಗಳು ನಿಮಗೆ ನೆರವನ್ನು ಕೊಡುತ್ತೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಕರೆ ಮಾಡಿ ನಮ್ಮೊಟ್ಟಿಗೆ ಒಂದು ವಿವರವನ್ನು ಪಡ್ಕೋಬೋದು. ಅಥವಾ mysticera.com ಅನ್ನೋ ಒಂದು ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನೀವು ಈ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಎಲ್ಲ ಒಂದು ಕ್ರಿಸ್ಟಲ್ಗಳ ಬಗ್ಗೆ ಅದರಲ್ಲಿ ವಿವರವಾಗಿ ನೀವು ಒಂದು ಮಾಹಿತಿಯನ್ನು ಪಡ್ಕೋಬೋದು. ಅದು ಕೂಡ ಕನ್ನಡದಲ್ಲೇ ನಿಮಗೆ ಸಿಗ್ತಾ ಇರುವಂಥದ್ದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಸಿಗ್ತಾ ಇರುವಂಥ ಒಂದು ಸಂದೇಶ ಮಾರ್ಗದರ್ಶನ ಏನಿದೆ ಅಂತ ನೋಡೋಣ. ಈ ದಿನ ನಮಗೆ ಸಿಗ್ತಾ ಇರುವಂಥದ್ದು 2 ಪವರ್ಫುಲ್ ಆಗಿರುವಂತಹ ಕಾರ್ಡ್ಗಳು. ಅಂದರೆ ಇಲ್ಲಿ ದ ಮೂನ್ ಮತ್ತು ತಪಸ್ವಿ ಕಾರ್ಡ್ 2 ಕೂಡ ಸೇರಿದಾಗ ಒಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಇಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ದ ಮೂನ್ ಕಾರ್ಡ್. ಅಮಾವಾಸ್ಯೆ ದಿನ ಮೂನ್ ಕಾರ್ಡ್ ಬಂದಿರೋದು ಬಹಳ ಅದ್ಭುತವಾಗಿರುವಂಥ ಒಂದು ಸೂಚನೆ ಆಗಿದೆ. ನಿಮ್ಮ ಪ್ರಸ್ತುತ ಪರಿಸ್ಥಿತಿನ ಇದು ತೋರಿಸ್ತಾ ಇರುವಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಈಗ ಬಹಳಷ್ಟು ಒಂದು ಕನ್ಫ್ಯೂಷನ್ಸ್ ಇರೋವಂಥದ್ದು, ಒಂದು ಭಯ, ಭ್ರಮೆ, ಕೆಲವೊಂದು ವಿಷಯಗಳಾಗಿರ್ಬೋದು, ಕೆಲವೊಂದು ವ್ಯಕ್ತಿಗಳ ನಿಜ ಬಣ್ಣ ಏನಿದೆ ಅದು ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅನ್ನೋದನ್ನು ಈ ಕಾರ್ಡ್ ತೋರಿಸ್ತಾ ಇರುವಂಥದ್ದು. ಮುಂದೇನು ಮಾಡಬೇಕು ಅನ್ನೋ ಒಂದು ಆತಂಕ ನಿಮ್ಮನ್ನು ಕಾಡ್ತಾ ಇರಬಹುದು. ದಾರಿ ಕಾಣದೆ ಕತ್ಲೆಯಲ್ಲಿ ನೀವು ಹುಡುಕಾಡ್ತಾ ಇರೋವಂತಹ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇರುವಂಥದ್ದು. ನೀವು ಭಾವನೆಗಳು, ಅಲೆಗಳು ಏರುಪೇರಾಗ್ತಾ ಇರುವಂತೆ ನಿಮಗೆ ಅನ್ನಿಸ್ತಾ ಇರ್ಬೋದು. ಇದು ನಿಮ್ಮ ಇಂಟ್ಯೂಷನ್ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸಬೇಕಾಗಿರುವಂಥ ಸಮಯ ಅನ್ನೋದನ್ನು ಕಾರ್ಡಿಲಿ ತಿಳಿಸ್ತಾ ಇದೆ. 2ನೇ ಕಾರ್ಡಿಲಿ ತಪಸ್ವಿ ಕಾರ್ಡ್ ಬಂದಿರುವಂಥದ್ದು. ಇದಕ್ಕೆ ಪರಿಹಾರವಾಗಿ ದಾರಿದೀಪವಾಗಿ ಬಂದಿರುವಂಥ ಕಾರ್ಡ್ ಈ ತಪಸ್ವಿ ಕಾರ್ಡ್ ಆಗಿದೆ. ಶಿವನ ಈ ಕಾರ್ಡ್ ನಿಮಗೆ ಸ್ಪಷ್ಟವಾದ ಒಂದು ಮಾರ್ಗದರ್ಶನ ಕೊಡ್ತಾ ಇರೋದು ಏನಂದರೆ, ಈ ಮೂನ್ ಕಾರ್ಡಿಂದ ಬಂದಿರುವಂಥ ಒಂದು ಕನ್ಫ್ಯೂಷನ್ಸ್ ಏನಿದೆ ಹೊರಗಡೆ ಪ್ರಪಂಚದಲ್ಲಿ ನಿಮಗೆ ಅದಕ್ಕೆ ಖಂಡಿತ ಉತ್ತರ ಸಿಕ್ಕೋದಿಲ್ಲ. ಅದಕ್ಕಾಗಿ ನೀವು ತಪಸ್ವಿಯಂತೆ ಆಗಬೇಕಾಗುತ್ತೆ. ಅಂದರೆ ನಿಮ್ಮ ಗಮನ ಏನಿದೆ ಹೊರಗಡೆ ಜಗತ್ತಿನಿಂದ ಸಂಪೂರ್ಣವಾಗಿ ನಿಮ್ಮ ಇಂಟ್ಯೂಷನ್ ಕಡೆಗೆ ನೀವು ತಿರುಗಿಸ್ಬೇಕಾಗುತ್ತೆ. ಧ್ಯಾನ, ಏಕಾಗ್ರತೆ, ಮೌನವಾಗಿದ್ದಾಗ ಮಾತ್ರ ನಿಮ್ಮ ಸಮಸ್ಯೆಗಳಿಗೆ ಒಂದು ಸ್ಪಷ್ಟವಾದ ಪರಿಹಾರ ಅನ್ನೋದು ಸಿಗುತ್ತೆ. ಶಿವನು ತಪಸ್ಸಿನಲ್ಲಿ ಕೂತಾಗ ಪ್ರಪಂಚದ ಯಾವುದೇ ಒಂದು ಗದ್ದಲ ಏನಿದೆ ಅಲ್ವಾ, ಮಾಯೆ ಕೂಡ ಅವರನ್ನು ವಿಚಲಿತ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ನೀವು ಕೂಡ ಈಗ ಹೊರಗಡೆ ಇರುವಂಥ ಕನ್ಫ್ಯೂಷನ್ಸ್ ಏನಿದೆ ಅದರಿಂದ ಸ್ವಲ್ಪ ನೀವು ಅಂತರ ಕಾಯ್ಕೊಳ್ಬೇಕಾಗುತ್ತೆ. ನಿಮ್ಮೊಳಗಡೆ ಇರುವಂಥ ಒಂದು ಸ್ಪಿರಿಚುವಲ್ ಎನರ್ಜಿ ಏನಿದೆ ಅಲ್ವಾ, ಅದನ್ನು ನೀವು ಜಾಗೃತಗೊಳಿಸಬೇಕಾಗುತ್ತೆ. ಬೇರೆಯವರ ಮಾತುಗಳಿಗೆ, ಸಮಾಜದಲ್ಲಿರುವಂತಹ ಒಂದು ಕನ್ಫ್ಯೂಷನ್ಸ್ಗೆ ಅಥವಾ ಬೇರೆ ಯಾವುದೇ ಒಂದು ನಾಯ್ಸ್ ಏನಿದೆ ಅದಕ್ಕೆ ಕಿವಿ ಕೊಟ್ಟು ಕೇಳದೆ ನಿಮ್ಮ ಒಳಗಡೆ ಇರುವಂಥ ಒಂದು ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಮಾತ್ರ ನೀವು ನಂಬಬೇಕು. ಮೌನವಾಗಿ ನಿಮ್ಮೊಳಗಡೆ ನೀವು ನೋಡಿದಾಗ ಏನಿದೆ ಇದರ ಉತ್ತರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀವಿ.
ನಿಮಗೆ ಪರಿಹಾರವಾಗಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಿಮ್ಮೊಳಗಡೆ ಇರೋ ಒಂದು ಕನ್ಫ್ಯೂಷನ್ಸ್ ಏನಿದೆ ಅದನ್ನು ಕ್ಲಿಯರ್ ಆಗೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನಿಮಗೆ ಬಹಳ ಒಂದು ಕಣ್ಣು ದೃಷ್ಟಿ ದೋಷ ಆಗ್ತಾ ಇದೆ ಅಥವಾ ಬೇರೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಫೀಲ್ ಆಗ್ತಾ ಇದ್ದೀರಾ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಕರೆ ಮಾಡಿ ಅಥವಾ ನಮ್ಮ ಒಂದು ವೆಬ್ಸೈಟಲ್ಲಿ ನೀವು ಕನ್ನಡದಲ್ಲೇ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಇಲ್ಲಿ ಶಿವನ ಸಂದೇಶ ಏನಿದೆ ಅಂತ ನೋಡೋದಾದರೆ ಮೊದಲಿಗೆ ನಮಗೆ ಸಿಗ್ತಾ ಇರುವಂಥದ್ದು ನೈಟ್ ಆಫ್ ಕಪ್ಸ್ ಮತ್ತು ಶಿವನ ಗಂಗಾಧರ ಕಾರ್ಡ್ ಒಟ್ಟಿಗೆ ಬಂದಿರುವಂಥದ್ದು. ಈ ಕಾರ್ಡ್ ಏನು ಹೇಳ್ತಿದೆ ಅಂದರೆ ನೀವು ಇತ್ತೀಚೆಗೆ ತುಂಬ ಎಮೋಷ್ನಲ್ ಆಗಿದ್ದೀರಾ. ನಿಮ್ಮ ಲೈಫ್ಗೆ ಹೊಸ ಪ್ರೀತಿ, ಹೊಸ ರಿಲೇಷನ್ಶಿಪ್ ಅಥವಾ ಯಾವುದೋ ಒಂದು ಹೊಸ ಆಫರ್ ಬರುವಂಥ ಸಾಧ್ಯತೆ ಇದೆ. ಯಾರ ಮೇಲೋ ಅಥವಾ ಯಾವುದೋ ವಿಚಾರದ ಮೇಲೆ ನೀವು ತುಂಬ ಅಟ್ಯಾಚ್ ಆಗಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಫೀಲಿಂಗ್ಸ್ ಅನ್ನೋದು ತುಂಬ ಜಾಸ್ತಿ ಇದೆ ಮತ್ತು ನೀವು ಒಂದು ಖಾಲಿಯಾಗಿರುವಂಥ ಒಂದು ಹೃದಯದ ಮಾತು ಕೇಳಿ ನಿರ್ಧಾರ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇರುವಂಥದ್ದು. ಗಂಗಾಧರ ಕಾರ್ಡ್ ಇದ್ರ ಜೊತೆಲಿ ಬಂದಿರುವಂಥದ್ದು. ಇದರ ಜೊತೆ ಶಿವನ ಗಂಗಾಧರ ಕಾರ್ಡ್ ಹೇಳ್ತಾ ಇದೆ, ಗಂಗೆ ಆಕಾಶದಿಂದ ಭೂಮಿಗೆ ಅಷ್ಟೊಂದು ಫೋರ್ಸ್ ಆಗಿ ಬರುವಾಗ ಇಡೀ ಭೂಮಿ ನಾಶ ಆಗೋ ಚಾನ್ಸಸ್ ಇತ್ತಲ್ವ. ಆ ಟೈಮಲ್ಲಿ ಶಿವ ಗಂಗೆಯನ್ನು ತನ್ನ ಒಂದು ಜಟೆಯಲ್ಲಿ ಹಿಡಿದಿಟ್ಟು ಆಮೇಲೆ ನಿಧಾನವಾಗಿ ಹರಿಯೋದಕ್ಕೆ ಬಿಡ್ತಾರೆ. ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಕೂಡ ಈಗ ಎಮೋಷನ್ಸ್ ಅನ್ನೋದು ಅಷ್ಟೇ ಫೋರ್ಸ್ಫುಲ್ಲಾಗಿ ಹರಿತಾ ಇದೆ. ಈ ಟೈಮಲ್ಲಿ ಸರಿಯಾದ ಪ್ರೀತಿ ಅಥವಾ ಎಮೋಷನಲ್ಲಿ ಯಾವುದೇ ಒಂದು ಆತುರದ ನಿರ್ಧಾರವನ್ನು ತಗೋಬೇಡಿ. ಶಿವ ಹೇಗೆ ಗಂಗೆನ ಕಂಟ್ರೋಲ್ ಮಾಡಿದಾರಲ್ವ, ಅದೇ ರೀತಿ ನೀವು ಕೂಡ ಎಮೋಷನ್ಸ್ ಅನ್ನೋದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬರೀ ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಡಿ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಬುದ್ಧಿ ಉಪಯೋಗಿಸಿ ಹೆಜ್ಜೆ ಇಡಿ ಅನ್ನೋದು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಪರಿಹಾರ ಏನಿದೆ ಅಂತ ನೋಡೋದಾದರೆ ಮನೇಲಿರೋ ಒಂದು ಶಿವಲಿಂಗ ಏನಾದರೂ ಇದ್ದರೆ ಖಂಡಿತ ಅದಕ್ಕೆ ಒಂದು ಜಲಾಭಿಷೇಕವನ್ನು ಮಾಡ್ಬೋದು. ಆ ನೀರಿಗೆ ಸ್ವಲ್ಪ ಕರ್ಪೂರ ಮತ್ತು ಗಂಗಾ ಜಲನ ಮಿಕ್ಸ್ ಮಾಡಿ ಅಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಶಿವ ನನ್ನ ಮನಸ್ಸಲ್ಲಿರುವಂಥ ಗೊಂದಲ ಏನಿದೆ ಮತ್ತು ಎಮೋಷನ್ಸ್ ಏನಿದೆ ಈ ನೀರಿನ ಥರ ಶಾಂತವಾಗಿ ಹರಿಯಲಿ ಅಂತ ಮನಸ್ಸಲ್ಲಿ ಬೇಡ್ಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ತುಂಬ ರಿಲೀಫನ್ನು ಕೊಡುತ್ತೆ. ನಿಮ್ಮಲ್ಲಿರೋ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ಗಳಲ್ಲಿ ಪರಿಹಾರವನ್ನು ನೀವು ಪಡ್ಕೋಬೋದಾಗಿರುತ್ತೆ. ಅದರಲ್ಲೂ ನೀವೇನಾದರೂ ಒಂದು ಹಣಕಾಸಿನ ತೊಂದರೆಗೆ ಸಿಲುಕಿ ಕಷ್ಟಪಡ್ತಾ ಇದ್ದರೆ, ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣ ಏನು ಅಂತ ನೋಡೋದಾದರೆ ಇಲ್ಲಿ ನಿಮ್ಮಲ್ಲಿರುವಂತಹ ಒಂದು 7 ಚಕ್ರ ಏನಿದೆ ಅಲ್ವಾ, ಅದು ಬ್ಯಾಲೆನ್ಸಿಂಗ್ ಆಗಿ ಇಲ್ಲದೆ ಇರಬಹುದು ಮತ್ತು ಬ್ಲಾಕೇಜಸ್ ಅನ್ನೋದು ಇರುತ್ತೆ. ಈ ಬ್ಲಾಕೇಜಸ್ ಅನ್ನೋದನ್ನು ರಿಮೂವ್ ಮಾಡೋದಕ್ಕೆ ಕೆಲವೊಂದು ಕ್ರಿಸ್ಟಲ್ಗಳು ನಮಗೆ ಸಹಾಯವನ್ನು ಮಾಡುತ್ತೆ. ಈ ಕ್ರಿಸ್ಟಲ್ಗಳನ್ನು ನೀವು ಹಾಕ್ಕೊಳ್ಳೋದ್ರಿಂದ ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಿರುವಂಥ ಯಾವುದೇ ಒಂದು ತೊಂದರೆಗಳನ್ನು ಕೂಡ ನೀವು ಸುಲಭವಾಗಿ ಹೊರಗಡೆ ಬರ್ಬೋದು ಆ ತೊಂದರೆಗಳಿಂದ. ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ಇದನ್ನು ಪಡ್ಕೋಬೋದಾಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಸಂದೇಶ ಏನಿದೆ ಅಂತ ನೋಡೋದಾದರೆ ನಿಮಗೆ ಬರ್ತಾ ಇರುವಂಥದ್ದು 7 ಆಫ್ ಪೆಂಟಿಕಲ್ಸ್ ಮತ್ತು ಶಿವನ ಒಂದು ತುಂಬ ಪವರ್ಫುಲ್ ಆಗಿರುವಂಥ ಭೈರವ ಕಾರ್ಡ್ ಬಂದಿದೆ. ಈ ಕಾರ್ಡ್ ಪ್ರಕಾರ ನೀವು ಯಾವುದೋ ಒಂದು ಕೆಲಸಕ್ಕೆ, ರಿಲೇಷನ್ಶಿಪ್ಗೆ ಅಥವಾ ನಿಮ್ಮ ಕರಿಯರ್ಗೆ ತುಂಬ ಎಫರ್ಟ್ ಹಾಕಿದ್ದೀರಾ, ಆದರೆ ನೀವು ಅಂದುಕೊಂಡಂಥ ರಿಸಲ್ಟ್ ಅನ್ನೋದು ನಿಮಗೆ ಸಿಕ್ಕಿಲ್ಲ. ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ ಆದರೆ ನನಗೆ ತಕ್ಕನಾದ ಒಂದು ಪ್ರತಿಫಲ ಸಿಗಲಿಲ್ವಲ್ಲ ಅಂತ ನೀವು ಕಾಯ್ತಾ ಇದ್ದೀರಾ. ನಿಮಗೆ ತುಂಬಾ ಬೇಸರ ಆಗಿರ್ಬೋದು, ಸ್ವಲ್ಪ ನಿರಾಸೆ ಕೂಡ ಶುರು ಆಗಿರಬಹುದು. ನಿಮ್ಮ ಕಷ್ಟಕ್ಕೆ ತಕ್ಕನಾಗಿರುವಂಥ ಒಂದು ರಿವಾರ್ಡ್ಸ್ ಅನ್ನೋದು ನೀವು ವೆಯ್ಟ್ ಮಾಡ್ತಾ ಇರೋದನ್ನು ಇದು ತೋರಿಸ್ತಾ ಇರುವಂಥದ್ದು. ಭೈರವ ಕಾರ್ಡ್ ಹೇಳ್ತಾ ಇದೆ, ಭೈರವ ಅಂದ್ರೇ ಒಂದು ಸಮಯದ ಅಧಿಪತಿ ಅಂತ ಹೇಳ್ಬೋದು. ಹಾಗೆಯೇ ಭಯವನ್ನು ನಾಶ ಮಾಡುವಂಥ ದೇವರಾಗಿದ್ದಾರೆ. ನೀವು ಕಾಯ್ತಾ ಇರೋ ರಿಸಲ್ಟ್ ಡಿಲೇ ಆಗ್ತಿದೆ ಅಂತ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ ಅಥವಾ ಭಯ ಪಡಬೇಡಿ. ನಿಮ್ಮ ಲೈಫಲ್ಲಿರೋ ಒಂದು ನೆಗೆಟಿವಿಟಿ, ಅಡೆತಡೆಗಳು ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇರೋ ವಿಷಯಗಳನ್ನು ಪೂರ್ತಿಯಾಗಿ ನಾಶ ಮಾಡೋದಕ್ಕೆ ಅಂತ ಈ ಒಂದು ಭೈರವನ ಎನರ್ಜಿ ಅನ್ನೋದು ಇಲ್ಲಿ ಬಂದಿರುವಂಥದ್ದು. ರೈಟ್ ಟೈಮ್ ಬಂದಾಗ ಭೈರವನೇ ನಿಮ್ಮ ಕಷ್ಟಕ್ಕೆ ಒಂದು ಪ್ರತಿಫಲವನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಅಲ್ಲಿವರೆಗೂ ಧೈರ್ಯ ಕಳ್ಕೊಳ್ಬೇಡಿ, ನಿಮ್ಮ ಪ್ರಯತ್ನನ ನೀವು ನಿಲ್ಲಿಸಬೇಡಿ. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ ಈ ಅಮಾವಾಸ್ಯೆ ದಿನ ಕಾಲಭೈರವನಿಗೆ ಸಂಬಂಧಪಟ್ಟ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಬೋದು. ಸಂಜೆ ಟೈಮಲ್ಲಿ ಒಂದು ದೇವರ ಕೋಣೆ ಇರುತ್ತಲ್ವ ಮನೇಲಿ,
ಅಥವಾ ದೇವಸ್ಥಾನದಲ್ಲಿ, ಭೈರವನ ದೇವಸ್ಥಾನದಲ್ಲಿ ಒಂದು ಮಣ್ಣಿನ ದೀಪದಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ, ಹಾಗೆಯೇ ಸಾಧ್ಯ ಆದರೆ ನೀವು ಬೀದಿ ನಾಯಿಗಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡಬಹುದು. ಇದು ನಿಮ್ಮ ಲೈಫಲ್ಲಿರೋ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡಿ ನೀವು ಕಾಯ್ತಾ ಇರೋ ಕೆಲಸಗಳಿಗೆ ಬೇಗ ರಿಸಲ್ಟ್ ಸಿಗೋ ರೀತಿ ಮಾಡುತ್ತೆ. ಸೊ ಇದಾಗಿತ್ತು ಈ ದಿನದ ಒಂದು ರೀಡಿಂಗ್. ನಿಮ್ಮ ಮನಸ್ಸಿಗೆ ಸ್ವಲ್ಪನಾದರೂ ನೆಮ್ಮದಿ, ಸ್ಪಷ್ಟತೆ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನೀವು ಟೈಪ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ಪಾಸಿಟಿವ್ ಎನರ್ಜಿನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೂ ಕೂಡ ಮಿಸ್ಟಿಕ್ ಯಾರ ಕುಟುಂಬದ ಸದಸ್ಯರಾಗಿಲ್ಲ ಅನ್ನೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನನ್ನ ವಿಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಯಾರ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.